ಬುರುಡೆ ಹಿಂದೆ ಮೂವರಿಂದ ಭಾರೀ ಕುತಂತ್ರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ. ಚಿನ್ನಯ್ಯನ ರಹಸ್ಯ ಕಾಪಾಡೋದಕ್ಕೆ ಜಯಂತ್ ಆಶ್ರಯವನ್ನ ನೀಡಿದ್ದ. ಚಿನ್ನಯ್ಯ ತಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರ. ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಜಯಂತ್. ಬುರುಡೆ ಹಿಂದೆ ಮೂವರಿಂದ ಭಾರೀ ಕುತಂತ್ರ ನಡೆದಿತ್ತ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪುಷ್ಟಿಯನ್ನು ನೀಡ್ತಾ ಇದೆ. ಚಿನ್ನಯ್ಯನ ರಹಸ್ಯ ಕಾಪಾಡೋದಕ್ಕೆ ಇದೇ ಜಯಂತ್ ಆಶ್ರಯ ನೀಡಿದ್ದ. ಚಿನ್ನಯ್ಯ ತಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರ ಮಾಡಿರೋದು. ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಈ ಜಯಂತ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲಿ ಎಸ್ಐಟಿ ಮಹಾಜರ್. ಯಾರು ಆ ವಕೀಲರು? ಬುರುಡೆ ತರೋ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದು. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಾಲು ಸಾಲು ಸಭೆ. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯನಿಗೆ ಪಾಠ ಮಾಡಲಾಗಿತ್ತು. ಚಿನ್ನಯ್ಯನನ್ನ ತಯಾರಿ ಮಾಡಿ ಕಳಿಸಿದ್ದ ಜಯಂತ್ ಮತ್ತು ಲಾಯರ್. ನೋಡಿ ಎಲ್ಲೆಲ್ಲಿ ಹೋಗ್ತಾ ಇದೆ ಈ ಕೇಸ್. ಆ ವಕೀಲರು ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಹೇಗೆ ಕೊಡಬೇಕು ಅಂತ ಟ್ರೈನ್ ಬೇರೆ ಮಾಡಿದ್ದಾರಂತೆ. ಟ್ರೈನ್ ಮಾಡಿ ಕಳಿಸಿದ್ರಂತೆ. ಯಾರು ಹಾಗಿದ್ರೆ ಬೆಂಗಳೂರಿನ ಆ ವಕೀಲರು. ಆ ಬೆಂಗಳೂರಿನ ವಕೀಲರ ಮನೆಗೂ ಕೂಡ ಈಗ ಈ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಅಂದ್ರೆ ಆ ವಕೀಲರ ಮನೆ ಅಥವಾ ಕಚೇರಿ. ಈತ ಎಲ್ಲಿ ಹೋಗಿದ್ನೋ ಅಲ್ಲಿ ಹೋಗಿ ಸ್ಥಳ ಮಹಾಜರು ಮಾಡೋದು. ಬೆಂಗಳೂರು ಟು ಧರ್ಮಸ್ಥಳ ಬೆನ್ನತ್ತಿದ ಎಸ್ಐಟಿ. ಧರ್ಮಸ್ಥಳದ ವಿರುದ್ಧ ಜಯಂತ್ ಮನೆಯಲ್ಲೇ ಷಡ್ಯಂತ್ರ. ಬೆಂಗಳೂರಿನಲ್ಲಿ ಷಡ್ಯಂತ್ರ ಹೆಣೆದಿತ್ತು ಈ ಬುರುಡೆ ಗ್ಯಾಂಗ್. ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿಯೇ ಬೆಂಗಳೂರಿಗೆ ಎಸ್ಐಟಿ ಬಂದಿರೋದು. ಬುರುಡೆ ಗ್ಯಾಂಗ್ ಪಿತೂರಿ ಪ್ಲಾನ್ ಬಗ್ಗೆ ತೀವ್ರ ವಿಚಾರಣೆ ಮಾಡ್ತಾ ಇರೋದು. ಅಲ್ಲಿಗೆ ಈಗ ಇದು ಆರಂಭ ಅಷ್ಟೇ. ಇನ್ನು ಎಲ್ಲೆಲ್ಲಿ ಏನೇನು ಹೇಳಿದಾನೋ ಈ ಚಿನ್ನಯ್ಯ, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಯಾರು ಯಾವ ರೀತಿ ಪ್ಲಾನ್ ನ ಹೇಳಿಕೊಟ್ರು, ಅವೆಲ್ಲವನ್ನು ಕೂಡ ಈಗ ಹೇಳಿರ್ತಾನೆ ಈತ 100%. ಸೊ ಒಂದೊಂದೇ ಹಂತವಾಗಿ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತಿತ್ತು ಜಯಂತ್ ಇಲ್ಲಿದ್ದ ಅಂತ ಹೇಳಿ? ಜಯಂತ್ ಇಲ್ಲಿ ಇದ್ದ ಅಂತ ಗೊತ್ತಾದ್ರು ಚಿನ್ನಯ್ಯ ಈ ಮನೆಯಲ್ಲಿದ್ದ ಅಂತ ಹೇಗೆ ಗೊತ್ತಾಯ್ತು? ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲವನ್ನ ಆತ ಹೇಳಿದ್ದಾನೆ ಅಂತಲೇ ಈಗ ಈ ವಿಚಾರಗಳು ಗೊತ್ತಾಗಿದೆ. ಜಯಂತ್ ಮನೆಯಲ್ಲಿ ಇವರೆಲ್ಲರೂ ಷಡ್ಯಂತ್ರ ನಡೆಸಿದ್ದು. ದೊಡ್ಡದಾಗಿ ಮಾತಾಡ್ದ ಅವತ್ತು ಇವನು ಜಯಂತ್. ಈಗ ಒಂದೊಂದೇ ವಿಚಾರಗಳ ಆಚೆ ಬರ್ತಾ ಇದೆ. ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ಆ ಜಯಂತ್. ಬುರುಡೆ ಹಿಂದೆ ಮೂವರಿಂದ ಭಾರೀ ಕುತಂತ್ರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ. ಚಿನ್ನಯ್ಯನ ರಹಸ್ಯ ಕಾಪಾಡೋದಕ್ಕೆ ಜಯಂತ್ ಆಶ್ರಯವನ್ನ ನೀಡಿದ್ದ. ಚಿನ್ನಯ್ಯ ತಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರ. ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಜಯಂತ್. ಬುರುಡೆ ಹಿಂದೆ ಮೂವರಿಂದ ಭಾರೀ ಕುತಂತ್ರ ನಡೆದಿತ್ತ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪುಷ್ಟಿಯನ್ನು ನೀಡ್ತಾ ಇದೆ. ಚಿನ್ನಯ್ಯನ ರಹಸ್ಯ ಕಾಪಾಡೋದಕ್ಕೆ ಇದೇ ಜಯಂತ್ ಆಶ್ರಯ ನೀಡಿದ್ದ. ಚಿನ್ನಯ್ಯ ತಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರ ಮಾಡಿರೋದು. ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಈ ಜಯಂತ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲಿ ಎಸ್ಐಟಿ ಮಹಾಜರ್. ಯಾರು ಆ ವಕೀಲರು? ಬುರುಡೆ ತರೋ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದು. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಾಲು ಸಾಲು ಸಭೆ. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯನಿಗೆ ಪಾಠ ಮಾಡಲಾಗಿತ್ತು. ಚಿನ್ನಯ್ಯನನ್ನ ತಯಾರಿ ಮಾಡಿ ಕಳಿಸಿದ್ದ ಜಯಂತ್ ಮತ್ತು ಲಾಯರ್. ನೋಡಿ ಎಲ್ಲೆಲ್ಲಿ ಹೋಗ್ತಾ ಇದೆ ಈ ಕೇಸ್. ಆ ವಕೀಲರು ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಹೇಗೆ ಕೊಡಬೇಕು ಅಂತ ಟ್ರೈನ್ ಬೇರೆ ಮಾಡಿದ್ದಾರಂತೆ. ಟ್ರೈನ್ ಮಾಡಿ ಕಳಿಸಿದ್ರಂತೆ. ಯಾರು ಹಾಗಿದ್ರೆ ಬೆಂಗಳೂರಿನ ಆ ವಕೀಲರು. ಆ ಬೆಂಗಳೂರಿನ ವಕೀಲರ ಮನೆಗೂ ಕೂಡ ಈಗ ಈ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಅಂದ್ರೆ ಆ ವಕೀಲರ ಮನೆ ಅಥವಾ ಕಚೇರಿ. ಈತ ಎಲ್ಲಿ ಹೋಗಿದ್ನೋ ಅಲ್ಲಿ ಹೋಗಿ ಸ್ಥಳ ಮಹಾಜರು ಮಾಡೋದು. ಬೆಂಗಳೂರು ಟು ಧರ್ಮಸ್ಥಳ ಬೆನ್ನತ್ತಿದ ಎಸ್ಐಟಿ. ಧರ್ಮಸ್ಥಳದ ವಿರುದ್ಧ ಜಯಂತ್ ಮನೆಯಲ್ಲೇ ಷಡ್ಯಂತ್ರ. ಬೆಂಗಳೂರಿನಲ್ಲಿ
ಷಡ್ಯಂತ್ರ ಹೆಣೆದಿತ್ತು ಈ ಬುರುಡೆ ಗ್ಯಾಂಗ್. ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿಯೇ ಬೆಂಗಳೂರಿಗೆ ಎಸ್ಐಟಿ ಬಂದಿರೋದು. ಬುರುಡೆ ಗ್ಯಾಂಗ್ ಪಿತೂರಿ ಪ್ಲಾನ್ ಬಗ್ಗೆ ತೀವ್ರ ವಿಚಾರಣೆ ಮಾಡ್ತಾ ಇರೋದು. ಅಲ್ಲಿಗೆ ಈಗ ಇದು ಆರಂಭ ಅಷ್ಟೇ. ಇನ್ನು ಎಲ್ಲೆಲ್ಲಿ ಏನೇನ್ ಹೇಳಿದಾನೋ ಈ ಚಿನ್ನಯ್ಯ, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಯಾರು ಯಾವ ರೀತಿ ಪ್ಲಾನ್ ನ ಹೇಳಿಕೊಟ್ರು, ಅವೆಲ್ಲವನ್ನು ಕೂಡ ಈಗ ಹೇಳಿರ್ತಾನೆ ಈತ 100%. ಸೊ ಒಂದೊಂದೇ ಹಂತವಾಗಿ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತಿತ್ತು ಜಯಂತ್ ಇಲ್ಲಿದ್ದ ಅಂತ ಹೇಳಿ? ಜಯಂತ್ ಇಲ್ಲಿ ಇದ್ದ ಅಂತ ಗೊತ್ತಾದ್ರೂ ಚಿನ್ನಯ್ಯ ಈ ಮನೆಯಲ್ಲಿದ್ದ ಅಂತ ಹೇಗೆ ಗೊತ್ತಾಯ್ತು? ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲವನ್ನ ಆತ ಹೇಳಿದ್ದಾನೆ ಅಂತಲೇ ಈಗ ಈ ವಿಚಾರಗಳು ಗೊತ್ತಾಗಿದೆ. ಜಯಂತ್ ಮನೆಯಲ್ಲಿ ಇವರೆಲ್ಲರೂ ಷಡ್ಯಂತ್ರ ನಡೆಸಿದ್ದು. ದೊಡ್ಡದಾಗಿ ಮಾತಾಡ್ದ ಅವತ್ತಿವನು ಜಯಂತ್. ಈಗ ಒಂದೊಂದೇ ವಿಚಾರಗಳ ಆಚೆ ಬರ್ತಾ ಇದೆ. ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ಆ ಜಯಂತ್. ಚಿನ್ನಯ್ಯನನ್ನ ತಯಾರಿ ಮಾಡಿ ಕಳಿಸಿದ್ದ ಜಯಂತ್ ಮತ್ತು ಲಾಯರ್ ನೋಡಿ ಎಲ್ಲೆಲ್ಲಿ ಹೋಗ್ತಾ ಇದೆ ಈ ಕೇಸ್. ಆ ವಕೀಲರು ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಹೇಗೆ ಕೊಡಬೇಕು ಅಂತ ಟ್ರೈನ್ ಬೇರೆ ಮಾಡಿದ್ದಾರಂತೆ. ಟ್ರೈನ್ ಮಾಡಿ ಕಳಿಸಿದ್ರಂತೆ. ಯಾರು ಹಾಗಿದ್ರೆ ಬೆಂಗಳೂರಿನ ಆ ವಕೀಲರು. ಆ ಬೆಂಗಳೂರಿನ ವಕೀಲರ ಮನೆಗೂ ಕೂಡ ಈಗ ಈ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಅಂದ್ರೆ ಆ ವಕೀಲರ ಮನೆ ಅಥವಾ ಕಚೇರಿ. ಈತ ಎಲ್ಲಿ ಹೋಗಿದ್ನೋ ಅಲ್ಲಿ ಹೋಗಿ ಸ್ಥಳ ಮಹಾಜರು ಮಾಡೋದು. ಬೆಂಗಳೂರು ಟು ಧರ್ಮಸ್ಥಳ ಬೆನ್ನತ್ತಿದ ಎಸ್ಐಟಿ. ಧರ್ಮಸ್ಥಳದ ವಿರುದ್ಧ ಜಯಂತ್ ಮನೆಯಲ್ಲೇ ಷಡ್ಯಂತ್ರ. ಬೆಂಗಳೂರಿನಲ್ಲಿ ಷಡ್ಯಂತ್ರ ಹೆಣೆದಿತ್ತು ಈ ಬುರುಡೆ ಗ್ಯಾಂಗ್. ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿಯೇ ಬೆಂಗಳೂರಿಗೆ ಎಸ್ಐಟಿ ಬಂದಿರೋದು. ಬುರುಡೆ ಗ್ಯಾಂಗ್ ಪಿತೂರಿ ಪ್ಲಾನ್ ಬಗ್ಗೆ ತೀವ್ರ ವಿಚಾರಣೆ ಮಾಡ್ತಾ ಇರೋದು. ಅಲ್ಲಿಗೆ ಈಗ ಇದು ಆರಂಭ ಅಷ್ಟೇ. ಇನ್ನು ಎಲ್ಲೆಲ್ಲಿ ಏನೇನ್ ಹೇಳಿದಾನೋ ಈ ಚಿನ್ನಯ್ಯ, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಯಾರು ಯಾವ ರೀತಿ ಪ್ಲಾನ್ ನ ಹೇಳಿಕೊಟ್ರು, ಅವೆಲ್ಲವನ್ನು ಕೂಡ ಈಗ ಹೇಳಿರ್ತಾನೆ ಈತ 100%. ಸೊ ಒಂದೊಂದೇ ಹಂತವಾಗಿ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತಿತ್ತು ಜಯಂತ್ ಇಲ್ಲಿದ್ದ ಅಂತ ಹೇಳಿ? ಜಯಂತ್ ಇಲ್ಲಿ ಇದ್ದ ಅಂತ ಗೊತ್ತಾದ್ರೂ ಚಿನ್ನಯ್ಯ ಈ ಮನೆಯಲ್ಲಿದ್ದ ಅಂತ ಹೇಗೆ ಗೊತ್ತಾಯ್ತು? ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲವನ್ನ ಆತ ಹೇಳಿದ್ದಾನೆ ಅಂತಲೇ ಈಗ ಈ ವಿಚಾರಗಳು ಗೊತ್ತಾಗಿದೆ. ಜಯಂತ್ ಮನೆಯಲ್ಲಿ ಇವರೆಲ್ಲರೂ ಷಡ್ಯಂತ್ರ ನಡೆಸಿದ್ದು. ದೊಡ್ಡದಾಗಿ ಮಾತಾಡ್ದ ಅವತ್ತಿವನು ಜಯಂತ್. ಈಗ ಒಂದೊಂದೇ ವಿಚಾರಗಳ ಆಚೆ ಬರ್ತಾ ಇದೆ. ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ಆ ಜಯಂತ್.